Badi Timaka was an Indian environmentalist from the state of Karnataka, noted for her work in planting and tending 385 banyan trees. She also planted nearly 8,000 other trees. A great salute to her. Let us watch the performance by the students. ಅಯ್ಯೋ ದೇವ್ರೆ, ಇವತ್ತು ಬೆಳಗ್ಗೆ ಯಾರ ಮುಖ ನೋಡಲು? ಅಣ್ಣೋ, ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ? ಅಣ್ಣ, ಒಂದ್ ಸ್ವಲ್ಪ ಡ್ರಾಪ್ ಆಗ್ಬಿಡೋಣ. ಏನಂತಾರಪ್ಪ, ಗಾಡಿ ತಳ್ಳಿ ತಳ್ಳಿ ಸುಸ್ತಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಕೂತ್ಕೊಳ್ಳಿ. ಹಲೋ ಹಲೋ ಬಿ, ಅದು ಗಾಡಿಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ನೀನ್ ಯಾವ ಸಿಮೆ ಒಳಗಾರೆ ಯಾವಾಗ್ಲೂ ಪೆಟ್ರೋಲ್ ಖಾಲಿ ಆಯ್ತು ಅಂತಾನೆ ಕಾಲ್ ಮಾಡ್ತೀಯ? ಒಂದ್ಸಲ ತಂದ್ಕೊಡೋ ಪ್ಲೀಸ್, ಒಂದ್ಸಲ ಪ್ಲೀಸ್ ಪ್ಲೀಸ್. ಸರಿ ಆಯ್ತು, ಲೊಕೇಶನ್ ಕಳಿಸು. ಹಾ ಸರಿ ಸರಿ ಕಳಿಸಿ. ಏ ಸೊಳ್ಳೆಗಳ, ನಾನೇ ನಿಮ್ಗೆ ರಕ್ತದಾನ ಮಾಡಕ್ ಬಂದಿದ್ದೀನಾ? ಬಡ್ಡಿ ಮುಟ್ಲು. ಅವ್ನು ಬರೋದಿನ ಲೇಟ್ ಆಗ್ಬೋದು, ಸ್ವಲ್ಪ ಲಾಕ್ ಮಾಡ್ರ. ಹೆಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಿಮ್ಗೋಸ್ಕರ ಸೊಳ್ಳೆಗಳ ಕೈಯಿಂದ ಕುಚ್ಚಿಸ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಮಾಡಬೇಕು ಗೊತ್ತಲ್ಲ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಮರಗಳಿವೆ. ದಾರಿ ಉದ್ದಕ್ಕೂ ಬರಬೇಕು ಫ್ರೆಂಡ್ಸ್. ಯಾರಾದ್ರೂ ಇದ್ದೀರಾ? ಹೌದು, ನಾವು ದೆವ್ವಗಳೇ. ನಿನ್ನ ರಕ್ತದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ನ ಹೀರುವ ದೆವ್ವಗಳು. ಪ್ಲೀಸ್ ಪ್ಲೀಸ್, ಏನು ಮಾಡಬೇಡಿ. ನಾನಿನ್ನ ತುಂಬಾ ವ್ಲಾಗ್ಸ್ ಮಾಡಿ ಬೆಸ್ಟ್ ಬ್ಲಾಗರ್ ಅವಾರ್ಡ್ ತಗೋಬೇಕು. ಪ್ಲೀಸ್ ಏನು ಮಾಡಬೇಡಿ. ಭಯ ಪಡಬೇಡ ಮಗು, ನಾವು ನಿನ್ನ ಜೀವ ತೆಗೆಯುವ ದೆವ್ವಗಳಲ್ಲ, ನಿನ್ನ ಜೀವಕ್ಕೆ ಆಧಾರ ಕೊಡುವ ಮರಗಳು. ಏನು ಮರಗಳ? ಮರಗಳು ಮಾತಾಡ್ತಾವ? ನಿಮ್ ಮಾತು ಬರುತ್ತಾ? ಮನುಷ್ಯರು ನೀವು ಯಾವತ್ತಾದ್ರೂ ನಮ್ ಜೊತೆ ಮಾತಾಡ್ತಿದ್ದೀರಾ? ಹೋಗ್ಲಿ, ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋ ಪ್ರಯತ್ನನಾದ್ರೂ ಪಟ್ಟಿದ್ದೀರಾ? ನಮ್ಗೂ ಜೀವ ಇದೆ ಅನ್ನೋದು ನಿಮ್ಗೇನಾದ್ರೂ ಗೊತ್ತಾ? ಆದ್ರೆ ನಮ್ಮವ್ವ ಮಾತಾಡ್ಸೋಳು, ನಮ್ಮ ಮಾತು ಕೇಳಿಸ್ಕೊಳ್ಳೋಳು. ಏನು ಅಮ್ಮನ? ನಿಮ್ಗೆ ಅಮ್ಮ ಬೇರೆ ಇದ್ದಾರಾ? ಹೌದು, ಆಕೆ ನಮ್ಮನ್ನ ಸಾಕಿದ್ದು. ಪ್ಲೀಸ್ ಪ್ಲೀಸ್, ನಮಗೂ ಅವ್ರ ಬಗ್ಗೆ ಹೇಳ್ತೀರಾ? ನಮ್ಮ ಅಮ್ಮನ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ, ನಾವು ಬಂದೇವ ಚೌರಾನ ನೋಡಲಿಗ, ದೇವಸ್ಥಾನ ಸ್ಕೂಲ್ ಗಂಟೆ ಮಾಡಲಿಗ. ನಾವು ಬಂದೇವ ಚೌರಾನ ನೋಡಲಿಗ, ದೇವಸ್ಥಾನ ಸ್ಕೂಲ್ ಗಂಟೆ ಮಾಡಲಿಗ. ಅರೆ
ಜಿಲ್ಲೆ ಗುಬ್ಬಿ ತಾಲೂಕಿನ ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮನಿಗೆ ಜನಿಸಿದವಳೆ ನಮ್ಮವ್ವ ತಿಮ್ಮಕ್ಕ. ಅಪ್ಪಯ್ಯ 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 ನನ್ನ ಶಾಲೆ ಕಳಿಸು. ಎಷ್ಟು ಬಡ್ಕೊಂಡಾಗ ನಿಮ್ಮಗ ಓದಿಸೋದು ವಿದ್ಯೆ ನಾವಲ್ಲ ಮಗಳೇ. ವಿದ್ಯಾಭ್ಯಾಸದ ಕನಸು ತಿಮ್ಮಕ್ಕನ ಪಾಲಿಗೆ ಕನಸಾಗಿಯೇ ಉಳಿಯಿತು. ಚಿಕ್ಕವರಾಗಿದ್ದಾಗ ನನ್ನ ಗುರಿ ಕೈತಿದ್ದೆ. ಕಡು ಬಡ್ತನದಲ್ಲಿ ಅಳಿದು ನಮ್ಮ ತಿಮ್ಮಕ್ಕ 10ನೇ ವಯಸ್ಸಿನಲ್ಲಿರುವಾಗಲೇ ಕೂಲಿ ಕೆಲಸಕ್ಕೆ ಹೋಗಲು ಶುರು ಮಾಡಿದರು. ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಗಾನ ಮಾಡಲಿಕ ತಿಮ್ಮಕ್ಕನ ಕಥೆಯ ಹೇಳಲಿಕ. ನಾವು ಬಂದೇವ ನಗಾನ ಮಾಡಲಿಕ ತಿಮ್ಮಕ್ಕನ ಕಥೆಯ ಹೇಳಲಿಕ. ಅಯ್ಯ ಗಿಯ 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 ಗಿಯ. ಒಂದಿನ ದಾರಿಲಿ ಹೋಗ್ತಿದ್ದವರು ತಿಮ್ಮಕ್ಕನ ನೋಡಿ ತುಂಬಾ ಹೊಟ್ಟೆ ಹಸಿದ ಮಗು, ಏನಾದ್ರೂ ತಿನ್ನಕ್ ಕೊಡ್ತೀಯ ಅಂತ ಕೇಳಿದಾಗ ತಕ್ಷಣ ಮನೆಯಿಂದ ತಿನ್ನಕ್ ತಂದ್ಕೊಟ್ಲು. ಮಗು ತುಂಬಾ ಹೊಟ್ಟೆ ಹಸಿದಿದೆ, ಏನಾದರೂ ತಿನ್ನಲು ಕೊಡುತ್ತೀಯಾ? ಅಯ್ಯೋ ಅಯ್ಯೋ ಪೀಡೆ, ದುಡ್ದಿದ್ದೆಲ್ಲ ನೀನೇ ಖಾಲಿ ಮಾಡ್ಬಿಟ್ರೆ ಇನ್ನು ಉಳಿದಿರೋರ್ಗೆ ಏನ್ ಮಾಡ್ಬೇಕು? ಇನ್ನೊಂದ್ಸತಿ ತರ ಮಾಡ್ತೀಯ. ಅವಳು ಸಹಾಯ ಮಾಡಿದ್ರೆ ಎತ್ತಿದ ಕೈ, ಅದಕ್ಕಾಗಿ ತಾಯಿ ಕೈಯಲ್ಲಿ ಅದೆಷ್ಟು ಸಾರಿ ಪೆಟ್ಟು ತಿಂದಿದ್ದಳು ಪಾಪ. 19ನೇ ವಯಸ್ಸಿನಲ್ಲಿ ಹುಲಿಗಲ್ ಗ್ರಾಮದ ನಮ್ಮ ಅಪ್ಪಾಜಿ ಚಿಕ್ಕಯ್ಯನವರೊಂದಿಗೆ ಮದುವೆಯಾದರು. ತಿಮ್ಮಕ್ಕ ಮತ್ತು ಚಿಕ್ಕಯ್ಯನವರು ಕೂಲಿ ಕೆಲಸ ಮಾಡಿ ಬದುಕಿಸ್ತಿದ್ರು. ಪಾಪ ಮದುವೆಯಾಗಿ 20 ವರ್ಷ ಕಳೆದರು ಅವರಿಗೆ ಮಕ್ಕಳಾಗಲಿಲ್ಲ ಎಂಬ ಕೊರಗು ಅವ್ರನ್ನ ಕಾಡ್ತಾ ಇತ್ತು. ಅಯ್ಯೋ ಪಾಪ, ತಿಮ್ಮಕ್ಕನ ಬಗ್ಗೆ ಎಷ್ಟು ವರ್ಷ ಗುಂಪಲ್ಲಿ ಅಜ್ಜ ನೋಡ್ಕೋತಾರೋ ಏನೋ, ಮಕ್ಕಳಿಗೆ ಹೆಂಗ್ ಬರುತ್ತಾರೋ ಏನೋ, ಅದಕ್ಕೆ ಹೋಗ್ಬೇಕು ಬಿಡು. ಅಯ್ಯ, ಕಂಡರ ವಿಷಯ ನಮಗೆ ನಡಿ. ನೀನು ಹಿಂಗೆ ಅಳ್ತಾ ಕೂತ್ಕೊಂಡ್ರೆ ಹೆಂಗಮ್ಮಿ? ಎಷ್ಟು ಅಂತ ಅದಕ್ಕ ಪಡ್ಯ, ಸಮಾಧಾನ ಮಾಡ್ಕೊ. ಅಯೋದಿನ ಬಿಟ್ಟು ನೀ ಮಾಡಲಿ, ಮನೆಯಲ್ಲಿ ಮಕ್ಕಳಿಂದೆ ಪೂಜನ ಆಗೋದನ್ನ ಕೇಳಿ ಜೀವ ಭಾರ ಆಗೋದು. ಅಳ್ಬೇಡ ಕಣಮ್ಮಿ, ನಾವ್ಯಾಕೆ ಇವು ಜನ್ಮತಿ ಕಿವಿಕೊಡ್ಬೇಕು? ದೇವರು ನಮಗೆ ಮಕ್ಕಳವಾಗಿ ಕೊಟ್ಟಿಲ್ಲ ನಿಜ, ಆದ್ರೆ ಆ ದೇವರ ಇಚ್ಛೆ ಬೇರೆನೇ ಇದೆ. ಈ ಊರೊಳಗೆ ರಸ್ತೆ ಬದಿಯೆಲ್ಲ ಬೋರ್ಡ್ ಆಗಿದೆ, ಅಲ್ಲಿ ಒಂದಷ್ಟು ಸಸಿ ನೆಡುವ, ಅವುಗಳನ್ನೇ ನಮ್ಮ ಮಕ್ಕಳಂತೆ ಪ್ರೀತಿಯಿಂದ ಬೆಳೆಸೋಣ. ನೀನು ಅವುಗಳಮ್ಮ, ನಾನು ಅವುಗಳಪ್ಪ. ಹೌದು, ಇದಕ್ಕಿಂತ ದೊಡ್ಡ ಬಗ್ಗೆ ಏನಿದೆ? ಮರಗಳನ್ನೇ ನಮ್ಮ ಮಕ್ಕಳಂತೆ ಬೆಳೆಸೋಣ. ಬಡತನವನ್ನು ಲೆಕ್ಕಿಸಿದ ದಂಪತಿಗಳು ಸಸಿಗಳ ಪೋಷಣೆಯಲ್ಲಿ ತೊಡಗಿಕೊಂಡರು. ಕುರಿ ಮೇಕೆಗಳು ಗಿಡಗಳನ್ನು ತಿನ್ನಲು ಬಂದಾಗ ಆಕೆ ಗದರಿಸಿ ಓಡಿಸುತ್ತಿದ್ದಳು. ಗಿಡಗಳ ಸುತ್ತಲೂ ಮುಳ್ಳು ಗಂಟಿಗಳನ್ನು ಹಾಕಿ ಅವುಗಳನ್ನು ರಕ್ಷಿಸುತ್ತಿದ್ದಳು. ಬಿಸಿಲು ತೀವ್ರವಾಗಿದ್ದಾಗ ಗಿಡಗಳೆಲ್ಲ ಬಾಡುತ್ತಿದ್ದವು. ಆದರೆ ಅವಳು ಒಂದಿನ ತಪ್ಪಿಸ್ತಿರ್ಲಿಲ್ಲ. 4 ಕಿಲೋಮೀಟರ್ ದೂರದಿಂದ ನೀರು ತಂದು ಪ್ರತಿಯೊಂದು ಸಿಗುವ ಆಗ್ತಿದ್ಲು. ಅವಳ ಕಾಲು ಮುಟ್ಕೋತಿತ್ತು. ಆ ನೀರು ಬರೀ ನೀರಾಗಿರ್ಲಿಲ್ಲ, ಅದು ತಾಯಿಯ ಪ್ರೀತಿ. ದಂಡಿದೆ ಕಣಮಿ, ಸ್ವಲ್ಪ ವಿಶ್ರಾಂತಿ ತಗೋ. ಇಲ್ಲ ರೀ, ಆ ಪುಟ್ಟ ಮಕ್ಕಳು ನಮ್ಮ ದಾರಿನೇ ಕಾಯ್ತಾ ಇರ್ತವೆ. ನಾವೇ ಅವುಗಳಿಗೆ ಆಸರೆ ಅಲ್ವಾ? ನೀನು ಕುತ್ಕೊಂಡು ನಾನು ತರ್ತೀನಿ. ನಾನುವೇ ಬರ್ತೀನಿ ನಡಿ. ನಿಂಗೆ ಹೇಳಕ್ಕಾಗಲ್ಲ,
ಸರಿ ನಡಿ. ಸಾವಿರಾರು ಮರಗಳ ತಾಯಿ ತಂದೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದರು. ಆದರೆ 1991ರಲ್ಲಿ ಚಿಕ್ಕಯ್ಯನವರು ಮರಣ ಹೊಂದಿದರು. ಆದರೂ ದುಡ್ಡಿನ ಮೂಲಕ ನಮ್ಮ ಪೋಷಣೆಯನ್ನು ಮುಂದುವರೆಸಿದರು. ಅಯ್ಯೋ ನನ್ನ ಗಂಡ ಮಗಳೇ, ಬಿಸಿಲಲ್ಲಿ ನಿಮ್ಮ ಎಲೆಗಳೆಲ್ಲ ಬಾಡ್ತಿದೆಯಲ್ಲ. ಚಿಂತಿಸ್ಬೇಡಿ ಮಕ್ಕಳ, ನಾನು ಹೇಗಾದ್ರೂ ಮಾಡಿ ನಿಮ್ಗೆ ನೀರು ತರ್ತೀನಿ. ಅವಳಿಗೆ ಯಾವಾಗಲೂ ನಮ್ಮದೇ ಚಿಂತೆ. ನಾವವಳ ನೋವಿನ ಫಲ, ನಾವವಳ ಬದುಕಿನ ಆಸರೆ. ಆಕೆಯ ಕೈ ನಮ್ಮನ್ನು ಸ್ಪರ್ಶಿಸಿದಾಗ ಒಂದು ಜೀವವೇ ಬಂದಂತಾಯಿತು. ನಾವೆಷ್ಟು ಪುಣ್ಯ ಮಾಡಿದೀವಿ ಇಂಥ ಪೋಷಕರನ್ನ ಪಡೆಯೋಕೆ. ಬಾಲ್ಯದಲ್ಲೇ ಶಾಲೆಯ ಮೆಟ್ಟಲು ಹತ್ತದಿದ್ದರು ಇಂದು ಇಡೀ ವಿಶ್ವಕ್ಕೆ ಪರಿಸರ ಪಾಠ ಹೇಳಿದ ಪರಿಸರ ಯೋಧೆ ನಮ್ಮವ್ವ. ಸವಾಲನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ ಅದನ್ನು ಒಂದು ಮಹಾನ್ ಸಾಧನೆಯನ್ನಾಗಿ ಪರಿವರ್ತಿಸಿದ ಅಸಾಮಾನ್ಯ ದಂಪತಿಗಳು. ಅವರ ತ್ಯಾಗದ ಪ್ರತೀಕವಾಗಿ ಇವರಿಷ್ಟು ಆರೋಗ್ಯವಾಗಿ ಸಮೃದ್ಧಿಯಿಂದ ಬೆಳೆದು ನಿಂತಿದ್ದಾರೆ. ಇವರು ಸಾಲು ಸಾಲಾಗಿ ನಿಂತಿರುವುದರಿಂದ ಸಾಲುಮರದ ತಿಮ್ಮಕ್ಕ ದಂಪತಿಗಳು ಎಂದು ಹೆಸರುವಾಸಿಯಾದರು. ಸಾಲುಮರದ ತಿಮ್ಮಕ್ಕನಿಗೆ ಸಾಲು ಸಾಲು ಪ್ರಶಸ್ತಿಗಳು. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿತು. ನಮ್ಮಪ್ಪ ನಮ್ಮಮ್ಮ ಯಾವತ್ತೂ ಪ್ರಶಸ್ತಿಗೋಸ್ಕರ ಕೆಲಸ ಮಾಡಿದವರಲ್ಲ. ಅವರು ಮಾಡಿದ ಕೆಲಸ, ಅವರ ನಿಸ್ವಾರ್ಥ ಸೇವೆ ನೋಡಿ ಪ್ರಶಸ್ತಿಗಳು ಬಂದವು. ಹೌದು, ಎಷ್ಟೇ ಪ್ರಶಸ್ತಿ ಸಿಕ್ಕರೂ ಅವ್ರಿಗೆ ಸಿಕ್ಕ ಮೊದಲ ಪ್ರಶಸ್ತಿ ನಿಮ್ಮೆರಡು. ಒಂದು ಮಗು ಇಲ್ಲ ಅಂತ ಆಡಿಕೊಂಡ ಜನರ ಮಧ್ಯ ಸಾವಿರಾರು ಮಕ್ಕಳ ಪೋಷಕರು. ನೀವು ಬಾಯಿ ತುಂಬ ಅಪ್ಪ ಅಮ್ಮ ಎನ್ನುವುದರ ಮುಂದೆ ದೊಡ್ಡ ಪ್ರಶಸ್ತಿ ಯಾವುದಿದೆ? ಅವರೇ ನೆಟ್ಟ ಮರಗಳು ಅವರಿಗೆ ಉಸಿರು ಕೊಡುತ್ತಿದೆ ಅಂದಾಗ ಅವರಿಗೆ ಎಷ್ಟು ಖುಷಿಯಾಗಿರಬೇಕು. ಆದ್ರೆ ಮತ್ತು ಉಸಿರು ಕೊಡೋ ನಮಗೆ ಉಸಿರು ನಿಂತಂಗಾಯಿತು. ಸೂರ್ಯ ಸುತ್ತಿದ್ರು ಮೈಯೆಲ್ಲ ತಣ್ಣಾಗೋಯ್ತು. ನಮ್ಮ ಮೈಯಲ್ಲಿರೋ ಎಲೆಗಳೆಲ್ಲ ಎಲ್ಲಿ ಉದುರಿ ಹೋಗುತ್ತಿದೆಯೇನೋ ಎಂಬಂತೆ ಭಾಸವಾಯಿತು. ಅವಳ ಒಂದೊಂದು ಮಾತು ಈಗಲೂ ನೆನಪಿದೆ. ಭೂಮಿ ತಾಯಿನ ತಬ್ಬಿಡ್ಕೊಳ್ಳಿ, ಅವಳು ನಿಮ್ಮನ್ನ ಕಾಯ್ತಾಳೆ. ಮಕ್ಕಳ ಮರಿಬೇಡಿ, ನಿಮ್ಮನ್ನು ನಂಬಿ ಬರೋಕೆ ಮೋಸ ಮಾಡಬೇಡಿ. ಆಯಾಸಗೊಂಡ ಶ್ರಮಜೀವಿಗಳು, ದಾರಿ ಹೋಗಲು ಬಂದು ನಮ್ಮೆಲ್ಲರಿ ನಿದ್ರಿಸಿ ಹೋಗ್ತಾರೆ. ಅವ್ರಿಗೆ ಕೈ ತುಂಬ ನಿದ್ದೆ ಬರೋ ಹಾಗೆ ಗಾಳಿ ಬೀಸಿ. ನಿಮ್ಮನ್ನ ನಂಬಿ ಬರುವ ಪಕ್ಷಿಗಳಿಗೆ ನಿಮ್ಮೆಲ್ಲರ ಜಾಗ ಕೊಟ್ಟು ಜಪಾನ ಮಾಡಿ. ನಾನು ಹೋಗ್ಬರ್ತೀನಿ ಮಕ್ಕಳ. ಹುಷಾರು ಮಕ್ಕಳ. ಹುಷಾರು ಮಕ್ಕಳ. ಅವಳು ಬದುಕಿರೋ ತನಕ ನನ್ನ ಹುಣಸರಲ್ಲಿ ಬೆಳೆಸೋದ್ರಲ್ಲೇ ಅವಳ ಜೀವನ ಕಳೆದ್ಬಿಟ್ರು. ಅವಳು ಕೊನೆಯದಾಗಿ ನಮ್ಮನ್ನು ಮಾತಾಡಿದಾಗ ಅವಳ ಕಣ್ಣಲ್ಲಿ ಒಂದು ತೃಪ್ತಿ ಇತ್ತು. ಅಂದ್ರೆ ಈಗ ಎಲ್ಲಿದ್ದಾರೆ? ಈಗ ಅವರು ಆಕಾಶದಲ್ಲಿ ಮೋಡ ಆಗಿದ್ದಾರೆ. ನಾವು ಅಬ್ಬಾ ಅಂತ ಕರೀಲಿ ಸಾಕು, ಮಳೆ ಮುತ್ತ ಬಂದು ನಮ್ಮನ್ನ ಅಪ್ಕೋತಾರೆ. ಅವರಿಗೆ ನಮ್ಮ ಮಾತು ಕೇಳಿಸ್ತು ಅನ್ಸುತ್ತೆ.
ಜೀವನ ಒಂದು ಸ್ಪಷ್ಟ ಸಂದೇಶವನ್ನು ನೀಡುತ್ತದೆ. ಸಮಸ್ಯೆಗಳನ್ನು ನೆಪವಾಗಿಟ್ಟುಕೊಳ್ಳದೆ ಪ್ರೀತಿ ಮತ್ತು ಸಂಕಲ್ಪವಿದ್ದರೆ ಪರಿಸರವನ್ನು ಯಾರು ಬೇಕಾದರೂ ಉಳಿಸಿ ಬೆಳೆಸಬಹುದು. ಆಕೆ ನಮಗಾಗಿ ಸಾವಿರಾರು ಮರಗಳನ್ನು ಕೊಡುಗೆ ನೀಡಿದ್ದಾರೆ. ಅವರು ಇದ್ದ ಒಂದೊಂದು ಹೆಜ್ಜೆಯು ನಾವು ಉಸಿರಾಡುವ ಪ್ರತಿ ಕಣವು ಅವರ ಕೊಡುಗೆಯಾಗಿದೆ. ಬನ್ನಿ ಅವರ ಪಯಣದಿಂದ ಸ್ಫೂರ್ತಿ ಪಡೆದು ನಾವು ಗಿಡಗಳ ನೆಡುವ ಅಭಿಯಾನ ಶುರು ಮಾಡೋಣ. ಅವರಿಗೆಲ್ಲ ನಮ್ಮ ಮಕ್ಕಳಿಗಾಗಿ, ಮುಂದಿನ ಭವಿಷ್ಯಕ್ಕಾಗಿ.